ಹಾಯ್ ನನ್ನ ಪುಟ್ಟು ಮಕ್ಕಳೇ, ಭೂಮಿಯು ಒಂದು ಅನನ್ಯವಾದಂಥ ಗ್ರಹವಾಗಿದ್ದು ಎಲ್ಲ ಗ್ರಹಗಳಿಗೆ ಹೋಲಿಸಿದಾಗ ಜೀವಿಗಳಿರುವಂಥ ಏಕೈಕ ಗ್ರಹ ಅದು ಯಾವುದಂದ್ರೆ ನಮ್ಮ ಭೂಮಿ. ನಾವು ಭೂಮಿಯನ್ನು ನೋಡಿದಾಗ ನಮಗೆ ನೀಲಿಯಾಗಿ ಕಾಣುತ್ತದೆ. ಏಕೆಂದ್ರೆ ಮಕ್ಕಳೇ, ಭೂಮಿಯ ಮೇಲೆ 3 ಭಾಗದಷ್ಟು ನೀರು ಜಲಾವೃತವಾಗಿದೆ, ಒಂದು ಭಾಗ ಮಾತ್ರ ಭೂಮಿಯನ್ನು ಹೊಂದಿದೆ. ಇಲ್ಲಿ ಮುಖ್ಯವಾಗಿ ನಾವು ಈ ಹನಿಗೂಡು ನೀರಿನ ಬಗ್ಗೆ ಅಧ್ಯಯನ ಮಾಡೋಣ. ಸೂರ್ಯನ ಶಾಖದಿಂದ ಭೂಮಿಯ ಮೇಲಿನ ನೀರು ಆವಿಯಾಗಿ ಮೇಲೆ ಏರಿ ಮುಗಿಲ ಕಡೆಗೆ ಸಾಗುತ್ತದೆ. ಮೇಲೆ ಹೋದಂತೆ ವಾತಾವರಣ ತಂಪಾಗುತ್ತದೆ. ಆಗ ಆವಿಯು ತಂಪಾಗಿ ನೀರಿನ ಹನಿಯಾಗುತ್ತದೆ. ಇಲ್ಲಿ ಮುಖ್ಯವಾದ ಒಂದು ಪ್ರಶ್ನೆ ಏನಂದ್ರೆ, ಸಾಂದ್ರೀಕರಣ ಎಂದರೇನು ಅಂತ. ಅನಿಲವು ತಂಪಾಗಿ ನೀರಾಗುವುದನ್ನು ನಾವು ಸಾಂದ್ರೀಕರಣ ಅಂತ ಕರಿತೀವಿ. ಅಂದ್ರೆ ಅನಿಲ ಅಂದ್ರೆ ಆವಿ ಮೇಲೆ ಹೋದಂತೆ ಏನಾಗುತ್ತೆ ಮಕ್ಕಳೇ, ತಂಪಾಗುತ್ತೆ. ಆ ತಂಪಾಗಿ ಏನಾಗುತ್ತೆ ಅಂದ್ರೆ ನೀರಾಗುತ್ತೆ. ಇದಕ್ಕೆ ನಾವು ಸಾಂದ್ರೀಕರಣ ಎಂದು ಕರೆಯುತ್ತೇವೆ ಮಕ್ಕಳೇ. ಅದೇ ರೀತಿ ನೀರು ಸೂರ್ಯನ ಶಾಖದಿಂದ ಅನಿಲವಾಗುತ್ತದೆ. ಅಂದ್ರೆ ಭೂಮಿ ಮೇಲಿನ ನೀರು ಸೂರ್ಯನ ಶಾಖದಿಂದ ಅನಿಲ ರೂಪಕ್ಕೆ ಪರಿವರ್ತನೆ ಆಗುತ್ತದೆ. ಇದಕ್ಕೆ ನಾವು ಆವೀಕರಣ ಅಂತ ಕರಿತೀವಿ ಮಕ್ಕಳ. ಭೂಮಿಯ ಮೇಲಿನ ನೀರು ಆವಿಯಾಗುವುದನ್ನ ನೀವು ನೋಡಿರ್ಬಹುದಲ್ಲ ಮಕ್ಕಳೇ. ನೋಡಿ, ಅಂದರೆ ಬಾಷ್ಪೀಕರಣ. ಸಸ್ಯಗಳಲ್ಲಿ ಬಾಷ್ಪ ವಿಸರ್ಜನೆ, ನೀರಿನ ಮೂಲಗಳಲ್ಲಿ ಬಾಷ್ಪೀಕರಣವಾಗುತ್ತದೆ. ಸರ್, ಬಾಷ್ಪೀಕರಣ ಅಂದ್ರೆ ಏನ್ ಸರ್? ಇಲ್ಲಿ ಭೂಮಿಯ ಮೇಲಿನ ನೀರು ಆವಿಯಾಗುವುದನ್ನ ನಾವು ಬಾಷ್ಪೀಕರಣ ಅಂತ ಕರಿತೀವಿ ಮಕ್ಕಳೇ. ಅಂದ್ರೆ ನೀರು ಕುದಿಯುವಕ್ಕಿಂತ ಮುಂಚೆ ಏನಾಗ್ತದೆ ಅಂದ್ರೆ ಆವಿ ಆಗ್ತದೆ. ಇದಕ್ಕೆ ನಾವು ಬಾಷ್ಪೀಕರಣ ಅಂತ ಕರಿತೀವಿ. ಸಮುದ್ರಗಳಲ್ಲಿ, ಕೆರೆಗಳಲ್ಲಿ ಮತ್ತು ಇನ್ನಿತರ ಮೂಲಗಳಲ್ಲಿ ನಾವು ಬಾಷ್ಪೀಕರಣವನ್ನ ನೋಡ್ತೀವಿ ಮಕ್ಕಳೇ. ನೋಡಿ ಮಕ್ಕಳೇ, ಒಂದು ಚಟುವಟಿಕೆಯನ್ನ ಮಾಡೋಣ. ಒಂದು ಪ್ಲಾಸ್ಟಿಕ್ ಚೀಲವನ್ನು ತೆಗೆದುಕೊಳ್ಳ್ರಿ. ಆ ಪ್ಲಾಸ್ಟಿಕ್ ಚೀಲದಲ್ಲಿ ನೀರನ್ನ ತುಂಬಿ ಸ್ವಲ್ಪ ಸಮಯದವರೆಗೆ ಬಿಸಿಲಿನಲ್ಲಿ ಆ ಪ್ಲಾಸ್ಟಿಕ್ ಚೀಲವನ್ನ ಇಡಿ. ಸಮಯದ ನಂತರ ನೀರಿನ ಹನಿಗಳು ಆ ಪ್ಲಾಸ್ಟಿಕ್ ಚೀಲದಲ್ಲಿ ಹನಿಗಳ ರೂಪದಲ್ಲಿ ಕಾಣಿಸ್ಕೊಳ್ತವೆ ಮಕ್ಕಳೇ. ಹಾಗಾದ್ರೆ ನೀವು ಅದಕ್ಕೆ ಏನೆಂದು ಕರಿತೀರಿ? ಓ, ಸಾಂದ್ರೀಕರಣ. ವೆರಿ ಗುಡ್ ಮಕ್ಕಳೇ. ಹಾಗಾದ್ರೆ ನೀವು ಮಳೆಯಾಗುವುದನ್ನು ನೋಡಿದ್ದೀರಾ ಮಕ್ಕಳೇ? ಓಕೆ, ಮಳೆ ಹೇಗಾಗುತ್ತದೆ ಎಂಬುದನ್ನು ನೋಡೋಣ. ಈ ಭೂಮಿಯ ಮೇಲಿನ ನೀರು ಸೂರ್ಯನ ಶಾಖದಿಂದ ಆವಿಯಾಗಿ ಮೇಲೆ ಹೋಗಿ ತಂಪುಗೊಂಡು ಹನಿಯಾಗಿ ಭೂಮಿಗೆ ಬೀಳುವುದನ್ನು ನಾವು ಮಳೆ ಅಂತ ಕರಿತೀವಿ. ಇದೇ ರೀತಿ ಭೂಮಿಯ ಮೇಲಿನ ನೀರು ಸೂರ್ಯನ ಶಾಖದಿಂದ ಆವಿಯಾಗಿ ಮೇಲೆ ಹೋಗಿ ತಂಪುಗೊಂಡು ಮತ್ತೆ ಭೂಮಿಯ ಕಡೆಗೆ ಬೀಳುತ್ತದೆ. ಇದಕ್ಕೆ ನಾವು ಜಲಚಕ್ರ ಅಂತ ಕರಿತೀವಿ ಮಕ್ಕಳೇ. ಅಂದ್ರೆ ನೀರಿನ ಜಲ ಚಕ್ರ. ಹಾಗಾದ್ರೆ ಚಕ್ರ ಅಂದ್ರೆ ಏನು? ಒಳ್ಳೆ ಅದೇ ಸುತ್ತಾಗುತ್ತಲ್ವಾ. ಹಾಗಾದ್ರೆ ಈ ಮಳೆಯ ನೀರು ಸೂರ್ಯನ ಶಾಖದಿಂದ ಆವಿಯಾಗುತ್ತೆ, ಮೇಲೆ ಹೋಗಿ ಮೋಡವಾಗುತ್ತೆ, ಅದು ತಂಪುಗೊಂಡು ಮತ್ತೆ ಮಳೆಯಾಗುತ್ತೆ. ಮಳೆಯಾಗೋದ್ರಿಂದ ಕೆರೆ, ಕಟ್ಟೆಗಳು, ಸಮುದ್ರಗಳು ಎಲ್ಲ ತುಂಬ್ತಾವ, ಮತ್ತೆ ಶಾಖ ಬೀಳುತ್ತೆ, ಮೇಲೆ ಹೋಗುತ್ತೆ. ಇದು ಯಾವ ರೀತಿ ಇರ್ತದೆ ಅಂದ್ರೆ ಒಂದು ಚಕ್ರ ರೂಪದಲ್ಲಿ ಇರುತ್ತೆ ಮಕ್ಕಳೇ. ಹಾಗಾದ್ರೆ ಮಳೆ ನೀರು ಹನಿಗಳು, ಮಳೆ ಆದಾಗ ಹನಿಗಳು ಏನಾಗ್ತಾವ ಅಂದ್ರೆ ಒಟ್ಟುಗೂಡ್ತಾವ. ಆ ಒಟ್ಟುಗೂಡುವುದರಿಂದ ಹಳ್ಳವನ್ನ ಸೇರ್ತಾವ. ಹಳ್ಳಗಳು ಸೇರಿ ನದಿಗಳಾಗ್ತವೆ. ನದಿಗಳು ಎಲ್ಲವೂ ಹರಿದು
ಸಮುದ್ರವನ್ನು ಸೇರುತ್ತವೆ ಮಕ್ಕಳೇ. ನೋಡಿ ಇಲ್ಲಿ ಸಮುದ್ರವನ್ನು ನೋಡಿ ನೋಡಿ ನೀರಿನ ಪ್ರಮಾಣ ಬಹಳ ತುಂಬಾ ಹೆಚ್ಚಾಗಿದೆ ಮಕ್ಕಳೇ. ಓಕೆ, ಇದೇ ರೀತಿ ನೋಡಿ ಮಕ್ಕಳೇ, ಇಲ್ಲಿ ನೀವುಗಳು ಬೇಸಿಗೆ ಕಾಲದಲ್ಲಿ ಅಲ್ಲಿ ಚಿತ್ರದಲ್ಲಿ ನೋಡಿ, ನೀವುಗಳು ಬೇಸಿಗೆ ಕಾಲದಲ್ಲಿ ನದಿ, ಹಳ್ಳ, ಕೆರೆಗಳು ನೀರು ಖಾಲಿಯಾಗಿರೋದನ್ನ ನೋಡಿರ್ತೀರಲ್ಲ ಮಕ್ಕಳೇ. ಏಕೆ ಮಕ್ಕಳೇ ನೀರು ಯಾಕೆ ಖಾಲಿ ಆಗುತ್ತೆ? ನೋಡಿ ಇಲ್ಲಿ ಒಣಗಿರುವಂತಹ ಪ್ರದೇಶವನ್ನು ನೋಡ್ತಾ ಇದ್ದೀರಿ. ಏಕೆಂದರೆ ಸೂರ್ಯನ ಶಾಖದಿಂದ ನೀರು ಆವಿಯಾಗಿ ಇದೇ ರೀತಿ ಆವಿಯಾಗುವುದರಿಂದ ನೀರಿನ ಮೂಲಗಳು ಏನಾಗ್ತಾವ ಮಕ್ಕಳೇ? ಖಾಲಿ ಆಗ್ತಾವ. ಯಾವಾಗ ಅಂದ್ರೆ ಬೇಸಿಗೆ ಕಾಲದಲ್ಲಿ ನಾವು ಇಂಥವುಗಳನ್ನ ನೋಡ್ತೀವಿ ಮಕ್ಕಳೇ. ಮತ್ತೆ ಮಳೆಗಾಲದಲ್ಲಿ ಈ ಎಲ್ಲ ನೀರಿನ ಮೂಲಗಳೆಲ್ಲವೂ ತುಂಬಿಕೊಳ್ಳುತ್ತವೆ. ಹಾಗಾದ್ರೆ ನೀರು ಎಂಬುದು ಒಂದು ಸಂಪನ್ಮೂಲ. ಹಾಗಾದ್ರೆ ಯಾವ ಸಂಪನ್ಮೂಲ ಮಕ್ಕಳೇ? ಇದು ನವೀಕರಣಗೊಳ್ಳುವ ಸಂಪನ್ಮೂಲವಾಗಿದೆ ಅಥವಾ ಪುನಶ್ಚೇತನಗೊಳ್ಳುವ ಸಂಪನ್ಮೂಲವಾಗಿದೆ. ರಿವೈನೇಬಲ್ ಸೋರ್ಸಸ್ ಅಂತ ಕರಿತೀವಿ ಮಕ್ಕಳೇ. ಅಂದರೆ ಮತ್ತೆ ಮರುಪೂರಣ ಆಗತ್ತೆ ಮಕ್ಕಳೇ. ಯಾವ ರೂಪದಲ್ಲಿ ಅಂದ್ರ ಮಳೆಯ ರೂಪದಲ್ಲಿ ಆಗತ್ತೆ. ನೋಡಿ ಮಕ್ಕಳೇ, ಇಲ್ಲಿ ನೀವು ನಿತ್ಯ ಜೀವನದಲ್ಲಿ ನೀರು ಯಾವ ಕೆಲಸಕ್ಕೆ ಬಳಸುತ್ತೀರಿ ಮಕ್ಕಳೇ? ಕೇಳಿ ನೋಡೋಣ ಮಕ್ಕಳೇ. ಓಕೆ, ವೆರಿ ಗುಡ್. ಹೊಲಗಳಿಗೆ ಬಳಸ್ತೀವಿ, ಮನೆ ಸ್ವಚ್ಛಗೊಳಿಸಲು ಬಳಸ್ತೀವಿ, ಸಸಿಗಳಿಗೆ ಹಾಕ್ತೀವಿ, ಬಟ್ಟೆ ತೊಳೆಯಲು ಉಪಯೋಗಿಸ್ತೀವಿ, ಅಡಿಗೆ ಮಾಡಲು ಉಪಯೋಗಿಸ್ತೀವಿ. ವೆರಿ ಗುಡ್. ವಾಹನ ತೊಳೆಯಲು, ವೆರಿ ಗುಡ್, ವೆರಿ ಗುಡ್. ಹಾಗಾದ್ರೆ ಪ್ರಾಣಿಯನ್ನ ಸ್ನಾನ ಮಾಡಿಸ್ಲಿಕ್ಕೆ ನೀರನ್ನ ಬಳಸ್ತೀವಿ. ಮಕ್ಕಳೇ, ನೀರಿನ ಅವಶ್ಯಕತೆ ಬಹಳ ಐತಲ್ಲ ಪ್ರತಿದಿನ ನಮಗೆ. ಓಕೆ, ಹಾಗಾದ್ರೆ ಆ ನೀರನ್ನ ನೀವು ಯಾವ ಮೂಲದಿಂದ ಪಡಿತೀರಿ ಮಕ್ಕಳೇ? ಈ ಎಲ್ಲ ಉಪಯೋಗಕ್ಕೆ ಬಳಸಿದ್ವಲ್ಲ, ಆ ನೀರನ್ನ ಯಾವ ಮೂಲದಿಂದ ಪಡಿತೀರಿ? ವೆರಿ ಗುಡ್. ಹಾಗಾದ್ರೆ ಯಾವ ಯಾವ ಆಕರಗಳಿಂದ ನೀರನ್ನು ಪಡೆಯುತ್ತೀರಿ ಎಂಬುದನ್ನ ಒಂದು ಪಟ್ಟಿ ಮಾಡಿ ಮಕ್ಕಳೇ. ಓಕೆ, ಇಲ್ಲಿ ಮುಂದೆ ನೋಡೋಣ. ಈ ಭೂಮಿಯಲ್ಲಿ ಒಟ್ಟು 71% ಏನಿದೆ ಮಕ್ಕಳೇ? ನೀರಿದೆ. ಅದರಲ್ಲಿ ನೀರಿನೊಳಗೆ ನಾವು 2 ಭಾಗಗಳನ್ನ ಮಾಡ್ತೀವಿ ಮಕ್ಕಳೇ. ಒಂದು ಕುಡಿಯಲು ಯೋಗ್ಯವಾದ ನೀರು, ಅಂದ್ರೆ ಸಿಹಿ ನೀರು ಅಂತ ಮಕ್ಕಳೇ. ಇನ್ನೊಂದು ನೋಡಿ ಸಮುದ್ರ. ನೋಡಿ ಇಲ್ಲಿ ಸಮುದ್ರದ ನೀರು ಎಷ್ಟಿದೆ ಅಂದ್ರೆ 97.2% ಅಷ್ಟಿದೆ. 97.2% ಅದ. 3 ಭಾಗದಷ್ಟು ಮಾತ್ರ ನಾವು ನೀರನ್ನ, ಸಿಹಿ ನೀರನ್ನ ಉಪಯೋಗಿಸ್ತೀವಿ ನಮ್ಮ ನಿತ್ಯ ಜೀವನದಲ್ಲಿ. ಸರ್ ನೋಡಿ ಮಕ್ಕಳೇ, ಅದರಲ್ಲಿ ಸಿಹಿ ನೀರು ಅಂದ್ರೆ ಸಿಹಿ ನೀರಿನಲ್ಲಿ ಮತ್ತೆ 2 ಭಾಗಗಳನ್ನ ಮಾಡಿದಾಗ 2% ನೀರು ಮಂಜುಗಡ್ಡೆ ರೂಪದಲ್ಲಿದೆ, ಅಂದ್ರೆ ಘನ ಸ್ಥಿತಿ ಒಳಗಿದೆ. ಹಾಗಾದ್ರೆ ಘನ ಸ್ಥಿತಿಯಲ್ಲಿರುವಂತ ನೀರನ್ನು ಕುಡ್ಲಿಕ್ಕೆ ಆಗುತ್ತಾ ಮಕ್ಕಳೇ? ನಮ್ಗೆ ಆಗೋದಿಲ್ಲ. ಅಂದ್ರೆ 1% ಮಾತ್ರ ನಮ್ಮ ನಿತ್ಯ ಜೀವನದಲ್ಲಿ ಉಪಯೋಗಿಸುವಂತ ನೀರಾಗಿದೆ. ನೋಡಿ ಮಕ್ಕಳೇ, ಇವತ್ತ ನಾವು ನೀರುಗಳನ್ನ ದುಂದು ವೆಚ್ಚ ಮಾಡ್ತಿದ್ವಿ, ಅನಗತ್ಯವಾಗಿ ನೀರನ್ನ ವೇಸ್ಟ್ ಮಾಡ್ತಾ ಇದ್ವಿ ಮಕ್ಕಳೇ ನಾವು. ಹಾಗಾದ್ರೆ ಹೆಚ್ಚು ನೀರನ್ನ ವೇಸ್ಟ್ ಮಾಡಬಾರ್ದು ಮಕ್ಕಳೇ. ನೀರು ಎಂಬುದು ಒಂದು ಜೀವ ಸಂಕಲ್ಪವಾಗಿರುತ್ತದೆ ಮಕ್ಕಳೇ. ಅತ್ಯಮೂಲ್ಯವಾದಂಥದ್ದು, ಜೀವಿಗಳಿಗೆ ಅಮೂಲ್ಯವಾಗಿರುವಂಥದ್ದು ಯಾವುದಂದ್ರೆ ಮಕ್ಕಳೇ ನೀರಾಗಿರುತ್ತೆ. ನೋಡಿ ಮಕ್ಕಳೇ, ನಿಮ್ಮ ಶಾಲೆ ಆಗಿರ್ಬೋದು ಅಥವಾ ನಿಮ್ಮ ಮನೆಗಳಲ್ಲಿ ಆಗಿರ್ಬೋದು, ನೀರನ್ನ ಯಾವ ರೀತಿ ಪೋಲಾಗುತ್ತಿದೆ ನೋಡಿದ್ದೀರಾ ಮಕ್ಕಳಲ್ಲಿ? ಯಾವ ರೀತಿ ಪೋಲಾಗ್ತಿದೆ? ಓಕೆ, ಅದನ್ನ ನೀವುಗಳು ಹೇಗೆ ನಿಯಂತ್ರಿಸಬಹುದು ಎಂಬುದನ್ನ ಒಂದು ಪಟ್ಟಿ ಮಾಡಿ ಮಕ್ಕಳೇ. ಇಲ್ಲಿವರೆಗೆ ನೀರಿನ ಬಳಕೆ, ನೀರಿನ ಮರುಪೂರಣ ಹಾಗೂ ನೀರಿನ ಉಪಯೋಗ ತಿಳಿದುಕೊಂಡೆವು ಮಕ್ಕಳೇ. ಹಾಗಾದ್ರೆ ಮಳೆ ನೀರನ್ನು ಸಂಗ್ರಹಿಸುವ ವಿಧಾನ ಐತಲ್ವಾ? ಹಾಗಾದ್ರೆ ಬರಗಾಲ ಬೀಳ್ತೈತಿ ಬೇಸಿಗೆ ಕಾಲದಲ್ಲಿ. ಹಾಗಾದ್ರೆ ಬರಗಾಲ ಯಾಕೆ ಬೀಳುತ್ತೆ ಅಂದ್ರೆ ನೀರಿನ ಪ್ರಭಾವ ಉಂಟಾಗುತ್ತೆ. ಆ ಒಂದು ಸಂದರ್ಭದಲ್ಲಿ ಮಳೆಗಾಲದಲ್ಲಿ ಆಗುವಂತ ನೀರನ್ನ ನಾವೇನ್ ಮಾಡಿ ಇಟ್ಕೊಳ್ತೀವಿ? ಸಂಗ್ರಹ ಮಾಡಿ ಇಟ್ಕೊಳ್ತೀವಿ. ನೋಡಿ ನೋಡಿ ಮಕ್ಕಳೇ, ಅಲ್ಲಿ ನೋಡಿ ಯಾವ ರೀತಿ ನೀರನ್ನ ಸಂಗ್ರಹ ಮಾಡಿ ಇಟ್ಕೊಳ್ಳಲಾಗಿದೆ ಅನ್ನೋದನ್ನ. ಹಾಗಾದ್ರೆ ಮಳೆ ನೀರನ್ನ ಸಂಗ್ರಹಿಸುವ ವಿಧಾನಕ್ಕೆ ನಾವು ಮಳೆ ನೀರು ಕೊಯ್ಲು ಅಂತ ಕರಿತೀವಿ ಮಕ್ಕಳೇ. ಹೀಗೆ ಮಾಡೋದ್ರಿಂದ ನೀರನ್ನ ನಾವು ಏನ್ ಮಾಡ್ಬೋದು? ಸಂರಕ್ಷಣೆ
ಮಾಡ್ಕೊಳಕ ಸಾಧ್ಯ ಆಗ್ತಿದೆ ಮಕ್ಕಳೇ. ಹಾಗಾದ್ರೆ ನೀವುಗಳು ನೀರನ್ನು ಸಂರಕ್ಷಣೆ ಮಾಡ್ತೀರಲ್ವಾ ಮಕ್ಕಳೇ? ಓಕೆ, ವೆರಿ ಗುಡ್. ಹಾಗಾದ್ರೆ ಒಂದು ವೇಳೆ ಮಳೆ ಬರದಿದ್ದರೆ ಏನಾಗುತ್ತಿತ್ತು, ಮಳೆ ಆಗ್ಲಿರ್ದಂದ್ರೆ ಏನಾಗ್ತಿತ್ತು ಮಕ್ಕಳೇ ಎಂಬುದನ್ನ ನಾವು ಮುಂದಿನ ಸಂಚಿಕೆಯೊಳಗ ಅಧ್ಯಯನ ಮಾಡೋಣ. ನೋಡಿ ಮಕ್ಕಳೇ, ಇಲ್ಲಿವರೆಗೆ ನಾವು ಏನಪ್ಪಾ ಅಂತಂದ್ರ ಸಾಂದ್ರೀಕರಣ, ಆವೀಕರಣ, ಘನೀಕರಣ, ನೀರಿನ ಪ್ರಮಾಣ ಮತ್ತು ನೀರಿನ ಉಪಯೋಗಗಳ ಬಗ್ಗೆ ಅರಿತುಕೊಂಡೆವು ಮಕ್ಕಳೇ. ಅರ್ಥ ಆಯ್ತಾ ಮಕ್ಕಳೇ? ಓಕೆ, ಮುಂದಿನ ಸಂಚಿಕೆಯಲ್ಲಿ ನಾವು ಕೊಡೋಣ ಮಕ್ಕಳೇ. ಯಾವುದರ ಬಗ್ಗೆ ಅಂದ್ರೆ ಮಳೆ ಬರದಿದ್ದರೆ ಏನಾಗುತ್ತಿತ್ತು ಎಂಬ ಸಂಚಿಕೆಯೊಂದಿಗೆ ನಿಮ್ಮೊಂದಿಗೆ ಭೇಟಿಯಾಗುತ್ತೇನೆ ಮಕ್ಕಳೇ. ಧನ್ಯವಾದ.